ನೋಡ್ರಿ ಇಲ್ಲಿ ಪುಂಡಿ ಪಲ್ಲೆ ತೊಗೊಂಡಿನ್ರಿ. ಇದು ಪುಂಡಿ ಪಲ್ಲೆ ಚಟ್ನಿಯಾರ ಮಾಡಬೇಕು, ಇಲ್ಲಕ್ಕಂದ್ರೆ ನುಚ್ಚು ಹಾಕಿ ಆಡ್ಬೇಕಂತ. ಇಲ್ಲಿ ಮೆಣಸಿನ್ಕಾಯಿ ಅದ ನೋಡ್ರಿ. ನಿನ್ನೆ ಮಾರ್ಕೆಟ್ ಹೋಗಿದ್ದ ಮೂಲಂಗಿ ತಂದೀನಿ, ಜವಾರಿ ಸೌತೆಕಾಯಿ ತಂದೀನಿ, ಪುದೀನ ತಂದೀನಿ ನೋಡ್ರಿ. ಇಲ್ಲಿ ಕೊತ್ತಂಬರಿ ತಂದಿದ್ದೀನಿ ರೀ. ಸದ್ದ ಪಲ್ಯ ಮಾಡ್ತೀನಿ ರೀ. ಆಮೇಲೆ ಹುಡುಗರಿಗೆ ಒಂದು ಸ್ವಲ್ಪ ಗಂಜಿ ಮಾಡಬೇಕು ರಾಗಿದ ಹೇಳಿ ನೋಡ್ರಿ. ಇಲ್ಲಿ ಬೊಗಣಿ ತೊಗೊಂಡಿನಿ, ಇಷ್ಟು ರಾಗಿ ತೊಗೊಂಡಿನಿ ರೀ. ಒಂದು ಕಪ್ ಹಾಕ್ತೀನಿ ರೀ. ಈಗ ಬೊಗಣಿ ಒಳಗೆ ಹಾಕಿ ಗಂಜಿ ಮಾಡ್ಕೊತೀನಿ ರೀ. ಬೆಳಗ್ಗೆ ಅವರು ಚಹಾ ಥರ ಕುಡಿತಾರೆ. ಹಾಲು ಮುರಿದ ನಂತರ ಹಾಲೇ ಹಿಂಡಿರ್ಲಿಲ್ಲ ರೀ, ಬರೀ ಹೊರಗೆ ಬಿಟ್ಟಿದ್ರು. ಅದಕ್ಕೆ ನೋಡ್ರಿ ಮತ್ತು ನಾಳೆ ಆಯುರ್ವೇದಿಕ್ ಔಷಧ ಹಾಕ್ತಾರೆ. ಅದಕ್ಕಂದು ಇವತ್ತೇ ನೋಡ್ರಿ ಆಕಳ ಹಾಲು ಹಿಂಡ್ಕೊಂಡಾರ ನೋಡ್ರಿ. ಪಾನ್ಯದ ಬಂದ್ ಮಾಡ್ಬೇಕು ತಿಳ್ಕೊಂಡು ರಾತ್ರಿ ಒಂದು ಅನ್ನ ಉಳ್ದದ. ಇದೇ ಪಾನ್ಯ ಹೊಡೆದು ಗರಂ ಮಾಡ್ತೀನಿ ರೀ. ಈಗ ಅದಕ್ಕೆ ಮೆಣಸಿನ್ಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ, ಟೊಮೆಟೊ ಮತ್ತು ಇವು ಉಳ್ಳಾಗಡ್ಡಿ ಇಷ್ಟು ರೆಡಿ ಮಾಡಿಟ್ಕೊಂಡೇನಿ ರೀ. ನಮ್ಮ ಸೋನು ಉಳ್ಳಾಗಡ್ಡಿ ಹುಳ್ಕೊಟ್ಟಾಳ್ರಿ. ಈಗ ಸ್ಕೂಲಿಗೆ ಹೋಗ್ತಾಳೆ. ಈಗ ಹಾಗಾಗಿ ನೋಡ್ರಿ ಇದೆಲ್ಲ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿನಿ ರೀ. ಇಲ್ಲಿ ಗ್ಯಾಸ್ನಾಗ ನೋಡ್ರಿ ಜೀರಿಗೆ ಹಾಕೊಂಡಿನಿ, ಕಡೆ ಇಟ್ಕೊಂಡಿನಿ. ಚಲೋ ಆಗಲ್ದು ಎಣ್ಣೆ ಹಾಕೊಂಡಿದ್ದೀನಿ ರೀ ಪಾನ್ಯದಾನ ಮಾಡಕ್ಕೆ. ಅದ್ರೊಳಗೆ ಒಂದು ಸ್ವಲ್ಪ ಕರಿಬೇವು ಹಾಕೊಂಡ್ರಿ, ಪುದೀನ, ಮೆಣಸಿನ್ಕಾಯಿ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ರಿ. ಇದ್ರಾಗ ಕೊತ್ತಂಬರಿ ಹಾಕೊಂಡ್ರಿ ಪಾನಕ್ಕೆ. ಉಳ್ಳಾಗಡ್ಡಿ ಹಾಕೋತೀನಿ ರೀ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಇಟ್ಟು ಟೊಮೆಟೊ ಹಾಕೋತೀನಿ ಇದಕ್ಕೆ. ನೋಡ್ರಿ ಟೊಮೆಟೊ ಅನ್ನ ಹಾಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಅಲ್ಲೇ ಅದು ನೋಡೋದು ನೋಡಿ, ಇದು ಇಲ್ಲ ನೋಡೋದು. ಚಂದೊಳಗೆ ಬಾಣ ಒಳಗೆ ಎಲ್ಲ ಮಿಕ್ಸ್ ಆಗಂಗೆ ತಿರುಗಾಡ್ಕೊಳ್ಳೋಣ್ರಿ. ಹಿಂಗೆ ಅರಿಶಿನ ಪುಡಿ ಹಾಕೊಂಡ್ರಿ. ನೋಡ್ರಿ ಎಲ್ಲ ಹಾಕಿನ. ಈಗ ಮಸಾಲೆಯನ್ನು ರೆಡಿ ಆಯಿತು. ಅಂದ್ರೆ ರಾತ್ರಿ ಉಳಿದಿದ್ದನ್ನು ಒಗ್ಗರಣೆ ಹಾಕಿದ್ರು ಆಯ್ತು ನೋಡ್ರಿ ಫ್ರೆಂಡ್ಸ್. ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡ್ತೀನಿ. ಹಂಗಾಗಿ ನೋಡ್ರಿ ಡಬ್ಬು ಮೆಣಸಿನ್ಕಾಯಿ ಎಲ್ಲ ಹೋಳಿ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ ರೀ. ಇಲ್ಲಿ ತವಿ ಒಳಗೆ ಇಲ್ಲಿ ಟೊಮೆಟೊ, ಪುದೀನ, ಕೊತ್ತಂಬರಿ, ಬದನೆಕಾಯಿ ಹಚ್ಚಿಟ್ಟಿನಿ ರೀ. ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಈಗ ಅಡುಗೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಎಲ್ಲ ಫ್ರೈ ಆಗೋದು ಈ ಥರ ತಗೊಳ್ಳೋಣ ಬರ್ರಿ. ಈಗ ಪಲ್ಯ ಮಾಡ್ಬೇಕಂತ ತಿಳ್ಕೊಂಡು ನೋಡ್ರಿ ಇಲ್ಲಿ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ದೀನಿ ರೀ. ಅವು ಸ್ವಲ್ಪ ಬಿಸಿ ಆಗ್ಯಾವ. ಬಿಸಿ ಆಗೋಣ ಎಣ್ಣೆ ಹಾಕೋತೀನಿ ರೀ. ಇವಕ್ಕೆ ಈ ಥರ ಎಣ್ಣೆ ಹಾಕೋತೀನಿ ರೀ. ಆ ಎಣ್ಣೆ ಒಳಗೆ ಈಗ ಇದು ಹಾಕ್ಕೊಳ್ಳೋಣ ರೀ, ಬೆಳ್ಳುಳ್ಳಿ. ಎಣ್ಣೆ ಒಳಗೆ ಬೆಳ್ಳುಳ್ಳಿ ಫ್ರೈ ಆಗತ್ತದ. ಅಪ್ಪು ರಾಗಿ ಗಂಜಿ ಮಾಡೋದು ನೋಡ್ರಿ. ಕರಿಬೇವು ಹಾಕ್ಕೊಂಡಿದ್ದೀನಿ ರೀ. ಕರಿಬೇವು ಆಗೋಣ ಕೊತ್ತಂಬರಿ ಹಾಕ್ಕೊಂಡ್ರಿ. ಬದನೆಕಾಯಿ ಹೋಳು ಹಾಕೋತೀನಿ ರೀ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೇವೆ, ಬದನೆಕಾಯಿ ಫ್ರೈ ಮಾಡ್ಕೊಂಡಿಲ್ಲ. ನೋಡ್ರಿ ಪಾನಕ ಡಬ್ಬು ಮೆಣಸಿನ್ಕಾಯಿ ಮತ್ತು
ಬದ್ನಿಕಾಯಿ ಹಾಕೊಂಡಿದ್ದೀನಿ ರೀ ಕಾಣಕ್ಕೆ ಪಾಣೆ ಎಣ್ಣೆ ಒಳಗೆ ಫ್ರೈ ಆಗತ್ತೆ ನೋಡ್ರಿ ಹಿಂಗೆ ಅಂಥೇಳಿ ಒಂಚೂರ ಖಾರ ಉಪ್ಪು ಹಾಕಿನಿ ರೀ ಇದಕ್ಕೆ ಉಪ್ಪು ಹಾಕಿ ನೋಡ್ರಿ ರುಚಿಗೆ ತಕ್ಕಂಗೆ ಎಣ್ಣೆಯಾಗ ಎಲ್ಲ ಫ್ರೈ ಈಗ ಇದಕ್ಕೆ ನಮ್ಗೆ ರಸ ಬೇಕಲ್ರಿ ಎಡಗೈಗೆ ಹಾಗಾಗಿ ಒಂದಿಟ್ಟು ನೀರು ಹಾಕೊಂಡ್ರಿ ಈಗ ಇಷ್ಟು ರಸ ಸಾಕ್ರಿ ಇದಕ್ಕೆ ಶೇಂಗಾ ಕುಟ್ಟ ಇಟ್ಟು ಹಾಕಿಬಿಟ್ರೆ ತಾನೇ ಕುದೀತದ್ರಿ ಈಗ ಶೇಂಗಾ ಕುಟ್ಟು ಹಾಕೊಂಡ್ರಿ ಇದಕ್ಕೆ ತಾನೇ ಮಸ್ತಾಗಿ ಕುದ್ದು ರಸ ಹಾಕ್ತೀವಿ ನೋಡ್ರಿ ಈಗ ಮಮ್ಮಿ ಭಾಳ ರಸ ಮಾಡಲೇ ಸ್ವಲ್ಪ ಸಾಕು